ಕಪಕ ಏನ್ ಇನ್ನೂ ಯಾರಿಗೆ ಆಗಿಲ್ವೇ ಎಲ್ಲ ಹಿಂಗ್ ನಿಂತಿದ್ದೀರಲ್ಲ. ನಾನ್ ನೆನೆ ಬಂದು ಬಟ್ಟೆ ಕೊಟ್ಟೋದಾಗ ನರ್ಸ್ ಬತ್ತಳಂತೆ ಏನೋ ಆಗೋಯ್ತದ ಒತ್ತರ ಆಟಕ್ಕೆ ಅಂತ ಹೇಳ್ತಾ ಇದ್ರಿ. ಎಲ್ಲ ಈಗ ತಗಕ್ ಬಂತು ಇನ್ನೂ ಆಗಿಲ್ವನಕ್ಕ? ಯಾಕೆ ಏನಾರ ಸಮಸ್ಯೆ ಏನು? ಇಲ್ಲ ಕಣ್ ಬಾರ ಸಾವಿತ್ರಿ, ನೀನು ನೆನೆ ಬಂದು ಬಟ್ಟೆ ಕೊಟ್ಟೋದ್ಮೇಕೆ ಅವಳು ಮಾದೇವಿ ಹಂಗೆ ಅಂದಿದ್ಲು ನರ್ಸ್ ಕರ್ಸು ಅಂತ ಕರ್ಸಿದ್ದೀನಿ. ಬಂದವ್ರು ನರ್ಸು, ನಾಳೆ ಬಂದರು ನರ್ಸು. ಅವರು ಹೆರಿಗೆ ಮಾಡಿಸ್ತಾವ್ರೆ. ಆಗಲೇ ಮಗ ಅಳೋದು ಕೇಳಿಸ್ತಾವ. ಇಟ್ಟೋದ್ಕೆರೆ ಆಗಿರ್ಬೇಕು ಮಗ. ಇನ್ನೇನು ಇನ್ನೊಂದು 2 ನಿಮಿಷ ಅನ್ನೋ ಹೊತ್ತಿಗೆ ಮಗ ತಕ ಬರ್ತಾರೆ ಈಚೆಗೆ ಅನ್ನಿಸ್ತದೆ. ತಡಿ ನೋಡೋಣ ಕರೆಕ್ಟ್ ಟೈಮ್ಗೆ ಬಂದಿದ್ಯಾಕಂತ ನೀನುವೆ. ಹೌದೇ ನೋಡು ಹೆಂಗೋ ಒಳ್ಳೇದಾಯ್ತು. ಸದ್ಯಕ್ಕೆ ಆಯ್ತಲ್ಲ, ಯಾವುದಾದ್ರೇನು ಒಳ್ಳೆ ರೀತಿಯಾಗಿ ಆದ್ರೆ ಸಾಕು. ಹೆಂಗೋ ನಾನು ಸರಿಯಾದ ಟೈಮ್ಗೆ ಬಂದಿವ್ನು ಬಿಡು. ತಗೊಳ್ಳಿ, ನಿಮಗೆ ಹೆಣ್ಮಗು ಆಗಿದೆ ನೋಡಿ. ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಣ್ಣ. ಏಯ್ ಎಷ್ಟು ಮುದ್ದಾಗವಳೆ ನೋಡಿ ನಮ್ಮ ಅಕ್ಕನ ಮಗಳು. ಓ ಸಾಕಾತಾಗವಳೆ ಬಿಡು ಮಾತ್ರ. ತೋಳಿ ಅಣ್ಣ ನಿಮ್ಮ ಮಗಳನ್ನ ನೀವೇ ಎತ್ಕೊಳ್ಳಿ. ನನ್ನ ಮಗಳು ಏಟು ಮುದ್ದಾಗವಳೆ. ನರಸಮ್ಮವ್ರೆ ನಿಮಗೆ ತುಂಬ ಧನ್ಯವಾದಗಳು. ಪಾಪ ನನ್ನ ಹೆಂಡತಿ ಏಟು ಒದ್ದಾಡ್ತಾ ಇದ್ಲು ನೆನ್ನೆಯಿಂದ. ನೀವು ಬಂದತ್ಲಾಗ ಒಂದು ಗಳಿಗೆಯಲ್ಲಿ ಹಿಂಗೆ ಅನ್ನ ಹೊತ್ತಿಗೆ ಹೆರಿಗೆ ಮಾಡಿಸ್ಬಿಟ್ರಿ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಕ್ಕಿಲ್ಲ ನರಸಮ್ಮವ್ರೆ. ಹೌದು, ನಮ್ಮ ಅಕ್ಕ ಏಟ್ ಕಷ್ಟಪಡ್ತಾ ಇದ್ಲು. ಹೆಂಗೋ ಇವರು ನರಸಮ್ಮವ್ರು ಬಂದು ಬಿರ್ಬಿರ್ನ ಹೆರಿಗೆ ಮಾಡಿಸಿದ್ರು. ನಮ್ಮ ಅಕ್ಕನ ಮಗಳು ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗೆ ಅವಳೆ. ಕೊಡಿ ನಾನು ಎತ್ಕತೀನಿ, ಕೊಡಿ ನನ್ನ ಮಗಳನ್ನ. ಮೇಲ್ಗೆ ಏನೋರಿ ನಿಧಾನಕ್ಕೆ ಇಟ್ಕೊಳ್ಳಿ. ಬಟ್ಟೆ ಸುತ್ತಿದ್ದೀವಿ, ಹಾಗೆ ಇಟ್ಕೊಳ್ಳಿ, ಏನಾಗಲ್ಲ. ಇಲ್ಲ ಬುಡಿ ನರಸಮ್ಮವ್ರೆ, ಏನು ಕೈಗೆ ಸಿಕ್ತಂಗೇನು ಇಲ್ಲಕಂತೆ. ಕೈಗೆ ಸಂದಕ್ಕೆ ಸಿಗ್ತಾಳೆ. ಏನು ಹಿಡ್ದಿದ್ದೀನಿ, ನಾನು ಗಟ್ಟಿಯಾಗಿ ಹಿಡ್ದಿದ್ದೀನಿ. ಏಟು ಮುದ್ದಾಗವಳು ನನ್ನ ಮಗಳು, ಮಹಾಲಕ್ಷ್ಮಿ ಇದ್ದಂಗೆ ಅವಳೆ. ಏಟು ನಮ್ಮ ಶಾಂತನಂಗೆ ಅವಳೆ ಮಗ. ಬಾವ ನಮಗೂ ಕೊಡಿ ಬಾವ, ನಾವು ಎತ್ಕೋಬೇಕು. ಹ್ಞೂ ನನಗೂ ಕೊಡಿ ಬಾವ, ನಂಗೆ ಫಸ್ಟ್ ಕೊಡಿ, ನಾನು ಎತ್ಕೋಬೇಕು. ಹೆಂಗೆ ನಾನು ನಮ್ಮ ಅಕ್ಕನ ಮಗಳನ್ನ ನಾನು ಎತ್ಕೊಂಡು ಮುದ್ದಾಡ್ಬೇಕು ಫಸ್ಟು. ಯಾಕೆ ಹೇಳಿ, ಇಲ್ಲಿ ನಿಂತಿಲ್ವ ನಾನು ಆಗಿಂದ ಬಾವ ಆದ್ಮೇಕೆ ನಾನು ಇಸ್ಕತೀನಿ, ನಾನು ಎತ್ಕತೀನಿ. ಏಟ್ ಮುದ್ದಾಗವಳು ನೋಡು. ಅವ ಸುಂಕಿ ಆತಾಗ ನಾನು ಇವಳನ್ನ ಮದುವೆ ಮಾಡ್ಕೊಬಿಡ್ಲಾ? ಈಗ ಹುಟ್ಟೈತೆ. ಜನ ಹೇಳ್ತಾರಲ್ಲ ಅಮ್ಮನವ್ರ ಪಟ್ಟಕ್ಕೆ ಬರೋವತ್ತಿಗ ಐನವ್ರು ಚಟಕ್ಕೆ ಇರ್ತಾರೆ ಅಂತ, ಹಂಗಾಯ್ತದೆ ಈಡು ಜೋಡು ಆಟಯ. ಸುಮ್ಕೆ ಹಂಗಂದೆ ಆಟಯ. ನಾನು ಇನ್ನು ಹೊರಡ್ತೀನಿ, ನನಗೆ ಟೈಮ್ ಆಗುತ್ತೆ. ನಾನು ಅವಾಗೇ ಬಂದಿದ್ದು. ಹಾಗೆ ನಾನು ಮಗುಗೆ ಇಂಜೆಕ್ಷನ್ ಕೊಡೋಕ್ಕೆ ಅಂತ ಬರಬೇಕು. ನಾಳೆ ಬರ್ತೀನಿ. ತಿಂಗಳ ಮಗುಗೆ ಇಂಜೆಕ್ಷನ್ ಕೊಡೋದಿರುತ್ತೆ. ನಾವೇ ನಮ್ಮ ಸರ್ಕಾರದಿಂದ ನೇಮಕ ಮಾಡಿರೋ ಇನ್ನೊಬ್ರು ನರ್ಸ್ ಬರ್ತಾರೆ. ಅವ್ರ ಜೊತೆ ಬಂದು ನಾವಿಬ್ರು ಇಂಜೆಕ್ಷನ್ ಕೊಟ್ಬಿಟ್ಟು ಹೋಗ್ತೀವಿ. ಒಂದು ಕಾರ್ಡ್ ಕೊಟ್ಟಿರ್ತೀವಿ. ಆ ಕಾರ್ಡ್ ನೀವು ಜೋಪಾನವಾಗಿ ಇಟ್ಕೊಂಡಿರಬೇಕು. ತಿಂಗಳ ಬಂದಾಗ ನಾವು ಏನು ಇಂಜೆಕ್ಷನ್ ಕೊಟ್ಟಿದ್ದೀವಿ ಅದನ್ನು ಆ ಕಾರ್ಡಲ್ಲಿ ಬರೆದುಬಿಟ್ಟು ಹೋಗ್ತೀವಿ. ನಾನೆಲ್ಲ ಮಾದೇವಿ ಅಮ್ಮ ಅವ್ರ ಕೈಲಿ ಹೇಳಿದ್ದೀನಿ, ನೀವು ಕೇಳ್ಕೊಳ್ಳಿ. ನಾನು ಮತ್ತೆ ನಾಳೆ ಬರ್ತೀನಿ. ನಿಮ್ಗೆ ಇನ್ನೇನಾದರೂ ಕೇಳೋದಿದ್ರೆ ನಾಳೆ ಕೇಳಿ. ಶಾಂತ ಅವ್ರು ಏನಿಲ್ಲ, ಆರೋಗ್ಯವಾಗಿದ್ದಾರೆ ಅಮ್ಮ. ನಾನು ಅವ್ರಿಗೆ ಹೇಗಿರಬೇಕು ಒಂದು ವಾರ ಅಷ್ಟೇ, ಜಾಸ್ತಿ ದಿನ ಬೇಡ. ಯಾಕೆಂದರೆ ಅವ್ರಿಗೆ ಸ್ಪೀಚರ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಈಗ ನಾರ್ಮಲ್ ಡೆಲಿವರಿ ಅವ್ರ ಥರ 3 ದಿನಕ್ಕೆ 4 ದಿನಕ್ಕೆ ಎಲ್ಲ ಎದ್ದು ಓಡಾಡೋಕ್ಕಾಗಲ್ಲ ಅವ್ರಿಗೆ. ಒಂದು ವಾರ 15 ದಿನ ಸ್ವಲ್ಪ ಮಲಗಿದ ಜಾಗದಲ್ಲೇ ಮಲ್ಕೊಂಡು ಅವರು ಏನಾಗುತ್ತೆ ವಿಶ್ರಾಂತಿ ತೊಗೋಬೇಕಾಗುತ್ತೆ. ಅವ್ರನ್ನ ನೀವು ಹೇಗೆ ನೋಡ್ಕೋತೀರಾ ಒಂದು ವಾರ 15 ದಿನ ಅನ್ನೋದ್ರ ಮೇಲೆ ಅವರು ಬೇಗ ಹುಷಾರಾಗ್ತಾರೆ. ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಏನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಾನು ಅವ್ರಿಗೆ ಹೇಳಿದ್ದೀನಿ ಹೇಗಿರಬೇಕು, ಹೇಗೆ ಮಾಡಬೇಕು ಅಂತ. ಸ್ವಲ್ಪ ಬಿಸಿ ನೀರು ಹಾಕೋಬೇಕು ತುಂಬ. ಹಾಗೆ ಹುಷಾರಾಗಿ ಇರಿ ಅಂತ ಹೇಳಿ ಅವ್ರಿಗೆ. ಸುಮ್ಮನೆ ಎದ್ದು ಓಡಾಡೋದು ಅದೆಲ್ಲ ಜಾಸ್ತಿ ಮಾಡಬೇಡ ಅಂತ ಹೇಳಿ ಅವ್ರಿಗೆ, ಆಯಿತಾ? ನಾನೇನು ಬರ್ತೀನಮ್ಮ. ಆಯಿತು ಮೇಡಮ್ ಅವರೇ, ನಾವು ನೋಡ್ಕೋತೀವಿ. ಅಕ್ಕನ ಹುಷಾರಾಗಿ 15 ದಿನ ತಿಂಗಳು ಗಂಟಲೆ ಎದ್ದು ಓಡಾಡ್ದೆ ಇರೋಂಗೆ ಜಪಾನಾಗಿ ನೋಡ್ಕೋತೀವಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಮೇಡಮ್ ಅವರೇ, ಥ್ಯಾಂಕ್ ಯು. ಇರಲಿ ಪರವಾಗಿಲ್ಲ, ಅದು ನಮ್ಮ ಕರ್ತವ್ಯ. ಒಳ್ಳೇದು, ನಾನೇನು ಬರ್ತೀನಿ. ಸರಿ ಆಯ್ತು ಕಣವ, ಹೋಗ್ಬಿಟ್ಟು ಬರವ. ಒಳ್ಳೇದಾಗ್ಲಿ ನಿಂಗುವೆ. ಬಾ ನಂಗೆ ಕೊಡಿ, ನಾನು ಎತ್ಕೊತೀನಿ ಕೊಡಿ. ತಾಳಮ್ಮ ಎತ್ಕೋತ. ಓನಮ್ಮ ಇಲ್ಲಿ ನೋಡು ಚಿಕ್ಕಮ್ಮನ ನೋಡಮ್ಮ. ಬಾಲ್ಕ ಬಿಟ್ಟವಳೆ ಬಾವ, ಕುಂಕರ್ಣಿ ಅನಿಸ್ತತೆ, ಕಣ್ಣೇ ಬಿಡೋಲ್ಲ ಆಟೋತಿಂದ. ಇನ್ನೇನಪ್ಪ ಮನೆಗೆ ಮಹಾಲಕ್ಷ್ಮಿ ಬಂದ್ಲಲ್ಲ, ಮತ್ತೆ ಸಿಹಿ ಹಂಚು ನಮಗೆಲ್ಲವ. 5 ಗಂಟೆ ಇಲ್ಲಿದ್ದೀವಿ, ಸಿಹಿ ಕೊಡಬಾರ್ದೆ? ಹೋಗಿ ಅಂಗಡಿಗೆ ಹೋಗಿ ಮಿಠಾಯಿ ಏನಾದ್ರು ತಗೊಬಂದು ಕೊಡಪ್ಪ. ಮಿಠಾಯಿ ಅಲ್ವೇ ತಂದಿಟ್ಟಿವ್ನಿ ಕಂತ ಹಾಕೋ. ಮಿಠಾಯಿ ಆಗಲೇ ಮನೆಗೆ ತಂದಿಟ್ಟಿವ್ನಿ. ಎಲ್ಲರಿಗೂ ಕೊಡೋಕ್ಕೆ ಹೇಳ್ಬೇಕು ಅಟ್ಟೆ ಪುಟ್ಟಿಗೆ. ಅಮೇಕಿಂದವ ಕೊಟ್ಟು ಕಳಿಸ್ತೀನಿ, ಹಾಕು ನಿಮ್ಮ ಮನೆಗೂ ಕೊಟ್ಟು ಕಳಿಸ್ತೀನಿ, ಎಲ್ಲರಿಗೂ ಕೊಡ್ತೀನಿ. ಮನೇಲಿ ಮಹಾಲಕ್ಷ್ಮಿ ಹುಟ್ಟವಳೆ ಬಿಟ್ಟೆನಾ, ಕೊಡ್ತೀನಿ ಕಂತ ಹಾಕೋ. ಅದೇ ಮತ್ತೆ ನಾನು ಅದನ್ನೇ ಕೇಳೋಣ ಅಂತ ಇದ್ದೆ. ಮಗ ನೋಡಿದ್ನಲ್ಲ, ಹಂಗೆ ಮಗ ನೋಡ್ಕೊಂಡು ನಿಂತ್ಕೊಂಡೇಕಂತ ಹೋಗತ್ತಾಗಿ. ಹ್ಞೂ ಕಣ, ನಮ್ಮನೆಗೂ ಸ್ವೀಟ್ ಕೊಟ್ಟು ಕಳಿಸ್ಬೇಕು ನೀನು ಮಿಠಾಯಿ. ಮತ್ತೆ 8 ತಂದಾಗದೆ ನೋಡು ಮಗ. ಏನು ಮಗ ಆಗೈತೆ ಮೊದಲನೇದು. ಮಹಾಲಕ್ಷ್ಮಿ ಬಂದ್ರೆ ಮನೆಗೆ ಅದೃಷ್ಟ ತತ್ತಾಳೆ ಅಂತಾರೆ. ನಮಗೂ ಸಿಹಿ ಕೊಟ್ಟು ಕಳಿಸ್ಬೇಕು ನೀನು. ಅಯ್ಯೋ ನಾನೇ ತಗೊಂಡು ಕೊಡ್ತೀನಿ ಬಿಡು ಸಾವಿತ್ರಕ್ಕ. ಭಾವ ತಂದವ್ರಂತಲ್ಲ, ಎಲ್ಲರ ಮನೆಗೂ ನಾನೇ ಹಂಚಿಬಿಡ್ತೀನಿ ಖುಷಿಗೆ. ಕೊಡೆ, ನಮಗೂ ಕೊಡೆ ಪುಟ್ಟಿ, ನಾವು ಇವತ್ತು ಎತ್ಕೋತೀವಿ ಕೊಡೆ. ಏಟು ಮುದ್ದಾಗೈತೆ ನೋಡು. ಸುಮ್ಮ ಕುತ್ಕೊಳ್ಳ. ಇಲ್ಲಿ ನಾನು ನಿಂತಿಲ್ವಿ, ನಾನು ಎತ್ಕೊಂಡ್ಮೇಲೆ ಎತ್ಕೊಳ್ಳಿ ಬಂದು ತಡೀರಿ. ಎತ್ಕೊಂಡು ನೋಡ್ಕೊಡ್ತೀನಿ. ಮಗ ಮೊದಲು ದೊಡ್ಡರ ಕೈ ಕೊಡಬೇಕು, ಆಮೇಲೆ ನೀವು ಎತ್ಕೊಳ್ಳೋದು. ತಡ್ರಿ. ನಮ್ಮ ಮಗುನ ನೋಡು, ಇವಳನ್ನ ನಮ್ಮ ಮೌನ ಏನು ಅಂತ ಅನುಮಾನ ಬತ್ತೈತಪ್ಪ. ನಾನು ಓಟದಿಂದ ನಿಂತ್ಕೊಂಡು ನೋಡ್ತೇವನಿ. ಯೋನು ಅವ್ರ ಜೊತೆ ಸೇರ್ಕೊಂಡು ಖುಷಿನೋ ಖುಷಿ ನಮ್ಮ ಮಗುಗೆ.
ಹೋಗತ್ತ ಮೊಮ್ಮಗಳು ನೋಡ್ತಿದ್ದಂಗೆ ಹಂಗೆ ನಮ್ಮ ಅವ್ವ ಬೆರ್ಗಾಗಿ ಹೋಗ್ಬಿಟ್ಟವಳೆ. ಎತ್ಕೊಳಕ್ ಕೊಡು ಪತ್ಕೊಳಕ್ ಕೊಡು ಅಂತವ. ನೋಡ್ದ ತೋಪಮ್ಮ ಅಂದ್ರೆ ತೋಪಮ್ಮನೇ ಕತ್ ಬಿಡು ನೀನು. ಯಾವಾಗ ಹೆಂಗಿರ್ತೀಯ ಅಂತ ಹೇಳಕ್ಕಾಗಲ್ಲ. ತತ್ತರಣೆ ಇಲ್ಲಿ ನನ್ನ ಮೊಮ್ಮಗಳನ್ನ ನೋಡೋಣ. ಗೊಂಡುಗೆ ಏನು ಬೆಳ್ಳುಗೆ ಒಂದು ಸಂದ ಹಾಕೊಳ್ಳೆ ನೋಡು. ಹಿಂಗಿರೋದಕ್ಕೆ ಮತ್ತೆ ಅವ್ರ ಅವನ್ನ 2 ದಿನ ಒಮ್ಮೆ ಕೈ ಗೋಳಿಕೊಂಡು ಭೂಮಿಗೆ ಬಂದಿದ್ದು. ಸಂದ ಬಿಡು. ನೀನು ಹೋಗಪ್ಪ, ನೀನು ಶಾಂತ ಅಂತ ಇರೋ ಗಂಡ ಇಂಥ ಟೈಮ್ನಾಗೆ ಜೊತೆಗಿದ್ರೆ ಅವಳಿಗೂ ಹೊಸಿ ಸಮಾಧಾನ ಆಯ್ತದೆ. ಪಾಪ ಕಂಡುಬಿಟ್ಟಿದ್ಲು, ನಾನಿದ್ದೆ ಊಟ ತನಕವ, ಈಗ ಬಂದ್ವಲ್ಲ ಒಬ್ಳೆ ಅವಳು, ಹೋಗಿ ಒಬ್ಬಳನ್ನ ಬಿಡಬಾರ್ದು. ಇವರೆಲ್ಲರೂ ಇಲ್ಲ ಅವರೇ ಖುಷಿ ಬಿಡ್ತಾವ್ರೆ. ನೀನು ಹೋಗು, ನೀನು ಹೆಂಡತಿ ಕುಟ್ಟೆ ಹೊಸಿ ಮಾತಾಡೋಗಿ. ನನ್ನ ಮಗಳು ನೋಡಾಯ್ತು, ಎಲ್ಲ ಆಯಿತು, ಇನ್ನೇನು ತಗೊಳ್ಳೋ, ನಿಮ್ಮದೇ ಒಂದು ಸಂಸಾರ ಶುರು ಆಯಿತು ತಗೊಳಪ್ಪ. ಅವು ಅದನ್ನು ಹೇಳ್ತಾರಲ್ಲ ಹಂಗೆ, ಮಹಾಲಕ್ಷ್ಮಿ ಬಂದವಳೆ, ಇನ್ನೇನು ಜೀವನದಲ್ಲಿ ನಿಮಗೆ ಸಂಕಷ್ಟ ಅನ್ನೋದೇ ಇರಕ್ಲಕ್ಕಂತ ಹಾಕಪ್ಪ, ಎಲ್ಲ ಪರಿಹಾರ ಆಗೋಯ್ತು ಅಂತ ತಿಳ್ಕೊಬಿಡು. ನಾನು ಹೇಳ್ತೇವನಿ, ಹೋಗು ಹೆಂಡತಿ ಕುಟ್ಟೆ ಮಾತಾಡೋ ಹೊಸಿ, ಅವಳಿಗೂ ಖುಷಿ ಆಯ್ತದೆ. ಇವಳೊಬ್ಳು ಎಲ್ಲ ಖಂಡಕ್ಕಾಗ್ಬಿಡ್ತಂತೆ. ಇವ್ರದೇ ಒಂದು ಸಂಸಾರ ಬಂತು. ಸುಮ್ಮಕ್ಕೆ ಬಂದವಳು ಹೋಯ್ತಾ ಇರ್ಬೇಕು ಅಡುಗೆ ಮಾಡಿಸಿ. ಇಲ್ದೇ ಇರೋವೇನು ಮಾತಾಡ್ತಾಳೆ. ಓಹೋ, ಏನು ಸೀಮೆಗೆ ಇಲ್ದೇ ಇರೋರು ಇವರೇ ಅನ್ನಂಗೆ ಆಡ್ತಾರವ್ವ. ಭೂಮಿ ಮೇಲೆ ಯಾರು ಅಡಿದೇ ಇರೋ ಮಗ ಆಡ್ತಾವಳೆ ಅನ್ನೋ ಖುಷಿ ಪಡ್ತಾ ಕೂತವ್ರೆ. ಮಾಧವಿ ಇವತ್ತೇನು ಸ್ನಾನ ಮಾಡ್ಸಕ್ಕಲ್ಲ ಅಲ್ವೇನೆ, ನಾಳಿಂದ ಮಾಡಿಸಿದ್ರಾಯ್ತು. ಹಂಗೆ ಹೊಸಿ ಬಿಸಿ ನೀರಿನಾಗ ಹಿಂಗೆ ಮೈಯ ಒರೆಸ್ಬಿಟ್ಟು ಇದು ಮಾಡಾನೆ. ಏನು ಮಾಡೋಣ ಅಂತೀಯ ನೀನು? ಹೆಂಗೆ ಹೇಳ್ತೀಯ ಹಂಗೆ. ಅದನ್ನ ಏನೋ ನರ್ಸು ಹೇಳೋದ್ಲಂತಲ್ಲ ನಿನಗೆ. ಇವತ್ತೇನು ಬೇಡ ಸ್ನಾನ, ನಾಳೆಯಿಂದ ಮಾಡಿಸಿದ್ರಾಯ್ತು. ಇವತ್ತೇನು ತೀರಾ ಬಿಸಿನೀರು ತಗೊಳಕೋಬೇಡ. ಹೊಸಿ ಬೆಚ್ಚಗಿರೋ ನೀರು ತಗೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಮೈಯೆಲ್ಲನೂ ಹಂಗೆ ಒರೆಸ್ಬಿಟ್ಟು ಬೇರೆ ಬಟ್ಟೆ ಹಾಕಿ ಮಲಗಿಸ್ತೀರೋ ಏನು ನೋಡು, ಹಾಕ್ಬಿಟ್ಟು ಮಗವ ಹೊಸಿ ಬೆಚ್ಚಗಿಟ್ಕೊಳ್ಳಿ ಇವತ್ತು. ನಾಳೆಯಿಂದ ಬೇಕಾದ್ರೆ ಸ್ನಾನ ಮಾಡಿಸಿ ಇದು ಮಾಡಿದ್ರಾಯ್ತು. ಆ ಪೌಡ್ರು ಗಿವ್ಡ್ರು ಏನೇನು ಬರ್ತವೆ ಎಲ್ಲನೂ ತರಿಸು. ಪ್ಯಾಟಿಗೆ ಯಾರು ಹೋಯ್ತಾರ ಹೊರ್ತಾವ ತರಿಸು. ಅವ ನಾನೇ ಹೋಗಿ ತಗೊಬತ್ತೀಂಕಂತ ಹಾಕವ. ನಮ್ಮ ಪೇರಂದು ಸೈಕಲ್ ಐತೆ, ಅದು ಇಸ್ಕೊಂಡು ಹೋಗಿ ಪ್ಯಾಟಲ್ಲಿ ನಾನೇ ಏನೇನು ಬೇಕೆಲ್ಲ ತಗೊಬತ್ತೀನಂತೆ. ಏನೇನು ಬೇಕು ಅಂತ ಹೇಳು. ಆಟ್ ಮಾಡಪ್ಪ. ಏನೇನು ಬೇಕು ಅಂತವ ನಿಮ್ಮ ಅವ್ವನೋ ಇಲ್ಲ ನಿಮ್ಮ ಪುಟ್ಟಿನೋ ಇಲ್ಲ ಶಾಂತನೇ ಕೇಳ್ಕೊಬಿಡು. ಅದಿನ್ನೂ ಒಳ್ಳೇದಯ್ಯ. ಶಾಂತನ ಕೇಳ್ಕೊಂಡು ಹೊಸಿ ಅವೆಲ್ಲ ತಗೊಬಂದು ನಾಳೆ ಕೊಡು. ನಾಳೆಗೆ ಇನ್ನು ನೀನೇ ಮಾಡಿಸ್ತೀಯಲ್ವೇನೆ ತಪ್ಪಮ್ಮ ಸ್ನಾನವ. ನಿನ್ನ ಮಾಡ್ಸಕ್ಕೆ ಗೊತ್ತಲ್ಲ, ನೀನು ನಿನ್ನ ಮಕ್ಳಿಗೆ ಮಾಡಿಸೋ ಅಭ್ಯಾಸ ಐತೆ, ನೀನೇ ಮಾಡಿಸ್ಬಿಡು. ಅಯ್ಯೋ ಇಲ್ಲಕ್ಕ ನಾವು ನನಗೆ ಹಾಕಲ್ಲ. ಅದನ್ನ ಹೇಳ್ತಾರಲ್ಲ, ಕೂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂರಕ್ಕೆ ಹಾಕಿಲ್ಲ, ಒಂಥರ ಸೊಂಟ ಕಾಲು ಎಲ್ಲ ಇಟ್ಕೊಂಡಂಗೆ ಆಯ್ತವೆ. ಏನು ವಯಸ್ಸ ಹೇಳು? ಆಗೇನೋ ವಯಸ್ಸಿತ್ತು ಮಾಡಿಸಿವೆ, ಈಗ ಆಗಕ್ಕಿಲ್ಲ. ನೋಡಿ ನೀನೇ ಬತ್ತಿ ಹೆಂಗೆ ಅಂತವ. ಇಲ್ಲ ಕಣೆ, ನನಗೂ ಆಗಕ್ಕಿಲ್ಲ. ನೋಡಿ ಈಟ್ ಕುದಕ್ಕೆ ಸೊಂಟ ಹಿಡ್ಕೊಂಡಂಗೆ ಆಗದೆ, ಬಗ್ಗಿ ನೀರು ಪಾರು ಹಾಕಕ್ಕೆ ಅಂದರೆ ನನಗೂ ಆಗಕ್ಕಿಲ್ಲ. ಏನು ಅನ್ಕೋಬೇಡ. ಇಲ್ಲ ಯಾರೋ ನೋಡಿ ಊರಲ್ಲಿ ಹಾಕರ್ ಬೇಕಾದಷ್ಟು. ಏನು ಹೋಗಿ ಕರೆದ್ರೆ ಬಂದು ಹಾಕೊಟ್ಟು ಹೋಯ್ತಾರೆ. ಮಗಿಗೆ ನೀರು ಹಾಕಕ್ಕೆ ಬಂದರೆ ಯಾರು ಬರಕ್ಕಲ್ಲ ಅನ್ನಕ್ಕಲ್ಲ, ಕರ್ಬಿಟ್ಟು ಹಾಕ್ಸು, ಏನಾಗಕ್ಕಲ್ಲ. ಅಯ್ಯೋ ನನ್ನ ತಾಯಿರ ನಾವೇ ಬಂದು ಹಾಕೊಟ್ಟೋಯ್ತೀವಿ ಬಾರೆ ಹಾಕ. ಏನು ನಾನಿದ್ದೀನಿ, ನನಗೂ ಹಾಕಕ್ಕೆ ಬರ್ತತೆ. ರುಕ್ಕಿನೂ ಹಾಕ್ತಾಳೆ, ಭಾಗ್ಯಮ್ಮ ಹಾಕ್ತಾಳೆ, ಇವಳು ಇನ್ನೊಬ್ಳು ಯಾರವ ಸುಶೀಲಿನೂ ಹಾಕ್ತಾಳೆ. ಇನ್ನು ಯಾರು ಬೇಕೆ ಬಸಣಮ್ಮನೂ ಹಾಕ್ತಾಳೇನೋ. ಅವಳು ಏನು ಕಾಲು ನೋವು ಮಂಡಿ ನೋವು ಅಂತಾಳೆ, ಏನೋ ಕಾರಣ ನನಗೆ ಗೊತ್ತಿಲ್ಲ. ಎಲ್ಲರೂ ಇರ್ತೀವಿ. ಯಾರು ಯಾವಾಗ ಸುಮ್ಕೆ ಇರ್ತಾರೆ ಮನೆ ತವ ಕೆಲಸ ಹೊಸಿ ಮುಗಿಸ್ಕೊಂಡಿರ್ತಾರೆ, ಅವ್ರನ್ನ ನೋಡಿ ಕರೆದ್ರೆ ಅವರೇ ಬಂದು ಹಾಕೊಟ್ಟೋಯ್ತಾರೆ ಒಂದು ಗಳಿಗೆ. ಅದ್ರಾಗ ಏನೈತೆ ಬಾ, ನಾಳೆಗೆ ಬೇಕಾದ್ರೆ ನಾನೇ ಬಂದು ಹಾಕೊಟ್ಟೋಯ್ತೀನಂತೆ. ಹಂಗೆ ಮಾಡವಾತ. ಅಯ್ಯೋ ನಮಗೆ ಆಗಕ್ಕಿಲ್ಲ ಕಣೆ. ಬಗ್ಗಿ ಮಕ್ಳಿಗೆ ಹಿಂಗೆ ಮೈ ತಿಕ್ಕೋದು ಪೈ ತಿಕ್ಕೋದು ಎಣ್ಣೆ ಹಚ್ಚೋದು ಅವೆಲ್ಲ ಆಗಕ್ಕಿಲ್ಲ, ಸೊಂಟ ಹಿಡ್ಕತ್ತವೆ. ಹಂಗೆ ಮಾಡ್ಬಿಡು ಅದೇ ಒಳ್ಳೆ ಕೆಲಸ. ಕೊಡವ ಇಲ್ಲಿ ನೀವು ಆಮೇಲೆ ಮಾತಾಡಿರಂತೆ ಹೊಸಿ ನಾವು ಹೊಸಿ ಹಿಡ್ಕತೀವಿ ಮಗವ. ಅಯ್ಯೋ ತಕೊಳಪ್ಪ ತಕೋ. ಸರಿ ಕಣೆ ತಪ್ಪಕ್ಕ, ನಾನಿನ್ನು ಹೊಡ್ತೀನಿ ಕಣವ. ಒತ್ತಾರನೆ ಬಂದಳು, ಹೊಸಿ ಹೊತ್ತಾಗಿಲ್ಲ ಹೋಗತ್ತಾಗಿ. ಮನೆಗೆ ಹೋಗಿ ಏನು ಎತ್ತ ನೋಡ್ತೀನಿ. ಇನ್ನೇನು ನಂಗೆ ಗಂಡು ಬತ್ತಾನೆ ಸಂದ ಆಯ್ತವ. ಏನಾರ ಹೊಸಿ ಮಾಡಿರ್ತೀನಿ, ಮನೆಗೆ ಹೋಯ್ತೀನಿ. ಎಂಥದ್ದು ಮಾಡಕ್ಕೆ ಹೋಯ್ತೀಯ? ಸುಮ್ ಕೂತ್ಕೋ. ನಾನೇ ಹೊಸಿ ಪಾಯಸ ಮಾಡಿಸಿ ಮನೇಲಿ ಮುದ್ದೆ ಸಾರು ಮಾಡಿಸ್ತೀನಿ, ಉಣ್ಕೊಂಡು ಹೋಗಿವಂತೆ. ನಿಂಗೆ ಗಂಡನೂ ಇಲ್ಲ ಬರೋಕೆ ಹೇಳ್ತೀನಿ. ಸುಮ್ ಕೂತ್ಕೋ. ಎಂತ ಮನೆಗೆ ಹೋಗಿ ಮಾಡ್ತೀಯ? ಬೇಕಾದ್ರೆ ಮನೆಗೆ ಹೋಗಿ ಬಾ, ಕಾಪಿ ಇಡ್ತಾಳೀಗ ಪುಟ್ಟಿ ಕುಡಿದ್ಬಿಟ್ಟು ಮನೆಗೆ ಹೋಗಿ ಬಾ, ಊಟ ಮಾಡ್ಕೊಂಡು ಹೋಗಿರಂತೆ ಗಂಡು ಹೆಂಡತಿ ಬಂದು. ಹಂಗೆ ಮಾತ್ರ ಸುಮ್ಕಾದಿರ ಆಟೆಯ. ಇಲ್ಲ ಕಣೆ ಅಕ್ಕ, ನಾನು ಬೆಳಗ್ಗೆ ರೊಟ್ಟಿ ಬಡ್ದ ಬೇಡ ಅಲ್ಲೇ ಅವೇ, ನಾನು ಮನೆಗೆ ಹೋಗಿ ಮಾಡ್ಕೊತೀನಂತೆ. ನೀವು ಪಾಯಸ ಮಾಡ್ಕೊಂಡು ನೀವು ಊಟ ಮಾಡಿ. ನನಗಿಲ್ಲ ಕಣೆ ಅಕ್ಕ, ನಾನು ತಗೋಗಳಿಗೆ ಮನಿಕತ್ತೀನಿ. ಈಗ ಬರಕ್ಕೆ ಹೋಗ್ಲಿ ಬರಕ್ಲಾಗಂತೆ. ಅವ್ವ ಹಂಗೆ ಅನ್ಬೇಡ ಕಣವ, ಬಾರವ್ವ, ನಾನು ಪಾಯಸ ಮಾಡಿ ಮಾಡ್ತೀನಂತೆ, ಮುದ್ದೆ ಅನ್ನ ಸಾರು ಎಲ್ಲನೂ. ನೀನು ಅಪ್ಪನು ಬಂದು ಊಟ ಮಾಡ್ಕೊಂಡು ಹೋಗಿ, ನಮಗೂ ಖುಷಿ ಆಯ್ತದೆ. ನೆನ್ನೆ ದಿನದಿಂದ ಇಲ್ಲೇ ಇದ್ದೀರಾ, ನಮ್ಮನೆ ಒಂದು ಹೊತ್ತು ಊಟ ಮಾಡಲಿಲ್ಲ ಅಂದ್ರೆ ಹೆಂಗವ ನೀನು? ಬಾರವ್ವ, ಬಂದು ಊಟ ಮಾಡ್ಕೊಂಡು ಹೋಗು. ನಮ್ಮ ಪಾಯಸ ಮಾಡಿಸ್ತಾಳಂತ ಅಲ್ಲ, ಅವಳಿಗೆ ಹೆಣ್ಮಗ ಹುಟ್ಟಿದ್ರೆ ಇವಳಿಗೆ ಖುಷಿ ಆಗದ್ ನೋಡು ನಮ್ಮ ಅವ್ವಂಗೆ. ಓ ಪರವಾಗಿಲ್ಲ ನಮ್ಮ ಅವ್ವ. ಏನು ಮನೆಗೆ ಮೊದಲನೇ ಮೊಮ್ಮಗ ಅಲ್ಲ, ಅದಕ್ಕಿರ್ಬೇಕು. ಮೊದಲನೇ ಮೊಮ್ಮಗ ಹುಟ್ಟೈತಲ್ಲ ಅಂತವ ಭಾರಿ ಖುಷಿ ಆಗ್ಬಿಟ್ಟವಳೆ. ನಡೀಲಿ ಓಡ್ತೀನಿ, ನಡೀತದ, ನಾನು ನೋಡ್ತೀನಿ. ಸರಿ ಕಂತ ಹಾಕವ. ಇನ್ನೇನು ಮಾಡೋಕ್ಕಾಯ್ತದೆ? ಏನಾರು ಹಿಂಸೆ ಮಾಡ್ತಾ ಇದ್ದೀರಾ? ಬತ್ತೀವಿ ಕಂತ ಹಾಕಿ, ನಾನು ನನ್ನ ಗಂಡು ಬಂದು ಊಟ ಮಾಡ್ಕೊಂಡು ಹೋಯ್ತೀವಂತೆ. ಬಿಡು ಅಕ್ಕ, ನೀನು ಬಾರೆ ಸಾವಿತ್ರಕ್ಕ, ನೀನು ಊಟ ಮಾಡ್ಕೊಂಡು ಹೋಗಿವಂತಿಲ್ಲ ಅಂದ್ರೆ ಇರು, ಹೋಗಬೇಡ. ಈ ಕಾಪಿ ಇಡ್ತೀನಿ, ಕಾಪಿ ಕುಡಿದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿವಂತೆ. ಇಲ್ಲ ಕಣವ, ನಾನೆಲ್ಲನೂ ಮಾಡಿಟ್ಟೆ ಬಂದಿವನ್ಕಂತ ಹಾಕು. ಇನ್ನೊಂದಿನ ಬರ್ತೀನಂತ ಈಗ ಬೇಡ. ಅದಕ್ಕೆ ಬಂದಿದ್ದೀಯಲ್ಲ, ಊಟ ಮಾಡ್ಕೊಂಡು ಹೋಗಿವಂತೆ. ಸುಮ್ಕಿರು. ಏನು ಮನೆಗೆ ಹೋಗಿ ಏನು ಮಾಡೋದೈತೆ? ಊಟ ಮಾಡ್ಕೊಂಡು ಹೋಗಿವಂತೆ, ಏನಾಗಕ್ಕಲ್ಲ. ಇಲ್ಲ ಕಣಕ್ಕ, ಇನ್ನೊಂದಪ್ಪ ಬರ್ತೀನಿ. ಬೇಕಾದ್ರೆ ಕಾಪಿ ಇಡ್ತೀನಿ ಅಂದಲ್ಲ, ಕಾಪಿ ಇಟ್ಬಿಟ್ಟು ಕೊಡು, ಕುಡಿದ್ಬಿಟ್ಟು ಹೋಯ್ತೀನಿ. ಇನ್ನೊಂದು ಕೈತಿ ಯಾವಾಗಾರ ಬರ್ತೀನಿ ಊಟಕ್ಕೆ. ಈಗ ಬೇಡ ಕಣಮ್ಮ, ಎಲ್ಲ ಮಾಡಿಟ್ಟು ಬಂದಿವನ್ ಮನೆಯಾಗೆ ಐತೆ. ಇನ್ನೊಂದ್ಸತಿ ಬರ್ತೀನಿ ಬಿಡು.
ಸರಿ ಕನಕ, ಆಯ್ತು ಬಿಡು, ಕಾಪಿ ಇಡ್ತೀನಿ ಇವಾಗ ಹೋಗಿ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಹೆಚ್ಚು ಮಾಡಿ. ಯಾರ್ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಹಾಗೆ ಶೇರ್ ಮಾಡಿ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಾನು ಬೆಳಗ್ಗೆ ಕೇಳಿದಂಥ ಒಗಟಿಗೆ ಉತ್ತರ ಏನಪ್ಪ ಅಂತಂದರೆ ರೇಡಿಯೋ ಸ್ನೇಹಿತರೆ. ಧನ್ಯವಾದಗಳು.